ಸಾಮಾಜಿಕ ಜಾಲತಾಣ ಸ್ನೇಹ ಸಂಬಂಧಗಳನ್ನು ಬೆಸೆಯುವ ತಾಣವಾಗಬೇಕಾಗಿತ್ತು. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲಂದರಲ್ಲಿ ಹೆಸರು ಮಾಡಬೇಕು, ದುಡ್ಡು ಮಾಡಬೇಕು, ಲೈಕು ಕಮೆಂಟ್ಗೋಸ್ಕರ ಬಟ್ಟೆಗಳನ್ನ ಬಿಚ್ಚಿ ಬೆತ್ತಲೆಯಾಗಿ ತೋರಿಸ್ತವ್ರೆ. ಇವತ್ತು ಸರ್ಕಾರ ಆಗಲಿ, ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ಯಾರೂ ಕ್ರಮ ತಗೊಳ್ತಾ ಇಲ್ಲ. ಒಬ್ಬರು ಮುಖ್ಯಮಂತ್ರಿಗಳನ್ನ ಯಾರೋ ತೇಜೋವಧೆ ಮಾಡೋರು ಅಂತೇಳಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಪ್ರಕರಣ ದಾಖಲಿಸೋಕ್ಕಾಗುತ್ತೆ? ಇದೆಲ್ಲ ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ? ಅಥವಾ ಗೊತ್ತಿದ್ದು ನೀವು ಮೌನವಾಗಿದ್ದೀರಾ? ಸಂಸ್ಕಾರ ಸಂಸ್ಕೃತಿಯ ಕತೆ ಏನಾಗಬೇಕು? ಮುಂದಿನ ಪೀಳಿಗೆಯ ಕತೆ ಏನು? ಉತ್ತರ ಕೊಡೋರು ಯಾರು? ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕಾವೇರಿ ಗರ್ಜನೆ ನ್ಯೂಸ್. ನಾನು ನಿಮ್ಮ ರಮೇಶ್. ಇವತ್ತೆಂಥ ಒಂದು ವಿದ್ಯಮಾನದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದರೆ, ಸಾಮಾಜಿಕ ಜಾಲತಾಣವನ್ನು ತೆರೆದ್ರೆ ಸಾಕು, ಕೆಲವು ಹೆಣ್ಮಕ್ಳುಗಳಾಗ್ಬೋದು, ಕೆಲವು ಗಂಡು ಮಕ್ಳುಗಳಾಗ್ಬೋದು, ಹುಚ್ಚುಚ್ಚಾಗಿ ಹೆಣ್ಮಕ್ಳಂತ ಅವಳು ಯಾರ ಸೋನುಗೌಡ ಅಂತ ಒಂದಷ್ಟು ಬಿಚ್ಚಾಕಿಲ್ಲ, ಇನ್ನು ಪೂರ್ತಿ ಎಲ್ಲ ಬಿಚ್ಚಿ ಬೆತ್ತಲೆಯಾಗಿ ತೋರಿಸ್ಬಿಟ್ಟಿಲ್ಲ. ಇನ್ನೂ ಕೆಲವರು ಇದ್ದಾರೆ. ಅದು ಯಾವ ಮಟ್ಟದಲ್ಲಿ ಇವತ್ತು ಸಮಾಜದ ಒಂದು ವ್ಯವಸ್ಥೆಯನ್ನು, ಶಾಂತಿಯನ್ನು, ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ಹಾಳು ಮಾಡ್ತಾ ಇದ್ದಾರೆ ಅಂದರೆ, ಇದು ಯಾರು ಪೊಲೀಸ್ ಇಲಾಖೆಗಾಗಲಿ ಸರ್ಕಾರಕ್ಕಾಗಲಿ ಯಾರಿಗೂ ಗೊತ್ತಾಗ್ತಲ್ವಾ? ಅಥವಾ ಗೊತ್ತಿದ್ದು ಮೌನವಾಗಿದ್ದಾರೆ? ಇವತ್ತಿನ ಜನ್ರೇಷನ್ ಬಿಡ್ರಿ, ಮುಂದಿನ ಪೀಳಿಗೆಯ ಕತೆ ಏನು? ಯಾವ ಹೆಣ್ಣನ್ನು ಸಂಸ್ಕಾರ ಸಂಸ್ಕೃತಿಯ ಪ್ರತೀಕ, ಭೂತಾಯಿಗೆ ಸಮಾನ, ಭಾರತಾಂಬೆಗೆ ಸಮಾನ, ಕನ್ನಡಾಂಬೆಗೆ ಸಮಾನ ಅಂತ ಹೇಳ್ತೀವಿ, ಆ ಹೆಣ್ಮಕ್ಳು ಭವಿಷ್ಯ ಇವತ್ತು ರೀಲ್ಸ್ಗಳನ್ನು ಹುಚ್ಚಿನಲ್ಲಿ ಕೊಚ್ಚಿ ಹೋಗ್ತೈತೆ. ಇವತ್ತು ಇಷ್ಟಿಷ್ಟು ದಿನ ವಯಸ್ಸಿನ ಹುಡುಗರು ಕೂಡ ಇವತ್ತು ಮೊಬೈಲ್ಗಳನ್ನ ನೋಡ್ತಾ ಇರ್ತಾರೆ. ನೋಡಿದಾಗ ಅವ್ರ ಮನಸ್ಸಲ್ಲಿ ಯಾವ ರೀತಿಯ ಭಾವನೆಗಳು ಅಲ್ಲಿ ಶೇಖರಣೆ ಆಗ್ತವೆ, ಉತ್ಪತ್ತಿ ಆಗ್ತವೆ, ಆ ಮಕ್ಕಳ ಮನಸ್ಸಲ್ಲಿ ಯಾವ ರೀತಿಯಾಗಿ ಅವು ತುಂಬುತ್ತವೆ ಅನ್ನುವಂಥದ್ದು ಅರಿವಿಲ್ವಾ? ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾರಾದರೂ ಏನೋ ಎಲ್ಲೋ ದೂರದಾಗ ಕೂತ್ಕೊಂಡು ಯಾರೋ ಏನೋ ಅಂದರು ಅಂದರೆ ಅದಕ್ಕೊಂದು ಪ್ರಕರಣ ದಾಖಲಾಗುತ್ತೆ. ಇವೆಲ್ಲ ನಿಮಗೆ ಗೊತ್ತಾಗ್ತಾ ಇಲ್ವಾ? ಅಥವಾ ಗೊತ್ತಿದ್ದು ನೀವು ದಿವ್ಯ ಮೌನ ವಹಿಸಿ ಕೂತಿದ್ದೀರಾ? ನೀವು ಒಳ್ಳೆ ಆಡಳಿತ ಕೊಡ್ತಾ ಇದ್ದೀರೋ ಬಿಡ್ತಾ ಇದ್ದೀರೋ ಅದನ್ನ ನಾಡಿನ ಜನತೆ ಗಮನಿಸ್ತಾ ಇರ್ತಾರೆ. ಮತದಾರ ಪ್ರಭುಗಳು ಅದಕ್ಕೆ ಆಯಾ ಕಾಲದಲ್ಲಿ ಬುದ್ಧಿ ಕಲಿಸುವಂಥ ಕೆಲಸಗಳನ್ನ ಮಾಡ್ತಾರೆ, ಮತದಾರರಿಗೆ ಬಿಟ್ಟಿದ್ದು. ಆದರೆ ಇಂಥದ್ದನ್ನೆಲ್ಲ ನೀವು ಮೊದಲು ಮಟ್ಟ ಹಾಕಬೇಕಾದಂಥ ಒಂದು ಗುರುತರ ಜವಾಬ್ದಾರಿ, ನೈತಿಕ ಹೊಣೆ ನಿಮ್ಮ ಮೇಲಿದೆ. ಮಾನ್ಯ ಘನ ಸರ್ಕಾರಕ್ಕಿದೆ. ಗೃಹ ಮಂತ್ರಿಗಳಿಗೇನು ಗೊತ್ತಾಗ್ತಾ ಇಲ್ವಾ? ಆಯಾ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ನೀವು ಯಾರಾದರೂ ದೂರು ಕೊಟ್ಟಾಗ ಅಷ್ಟೇ ನೀವು ಕ್ರಮ ತಗೊಳ್ತೀರಿ. ನಿಮ್ಮ ಮೊಬೈಲ್ಗಳಲ್ಲೂ ಓಪನ್ ಮಾಡಿದಾಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಬರ್ತೈತೆ ಅನ್ನುವಂಥದ್ದು ನಿಮಗೂ ಗೊತ್ತಿರ್ತದೆ. ಯಾಕೆ ಇವೆಲ್ಲ ನೀವು ಸ್ವಯಂ ದೂರನ್ನು ದಾಖಲಿಸಿ ಇವ್ರ ಮೇಲೆ ಹಾಕ್ರಿ? ಒಂದು 4 ಜನಕ್ಕೆ ಒಳಗಡೆ ಹೋದ್ರೂ ಗೊತ್ತಾಗುತ್ತೆ. ಯಾರಿಗಾರ 4 ಜನಕ್ಕೆ ಒದೆ ಬಿದ್ದು ಒಳಗಡೆ ಹೋಗಿ ಕೂತ್ಕೊಂಡು ಗೊತ್ತಾಗುತ್ತೆ. ಮೊನ್ನೆ ಪ್ರಕರಣ ನೋಡಿ, ಮಾಗಡಿನಲ್ಲಿ ಯಾರೋ 16 ವರ್ಷದ ಹೆಣ್ಮಗಳನ್ನ ಕರ್ಕೊಂಡೋಗಿ ಕಾರ್ನ ಕೂರಿಸ್ಕೊಂಡು ಲೈಂಗಿಕ ಕಿರುಕುಳ ಕೊಟ್ಟು ಆ ಹೆಣ್ಮಗಳ ಮೇಲೆ ಅತ್ಯಾಚಾರ ಮಾಡೋಂಥ ಪ್ರಯತ್ನ ಮಾಡಿದರು ಅಂತ ಸಾಮಾಜಿಕ ಜಾಲತಾಣದಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ, ಮುದ್ರಣ ವಿಭಾಗದಲ್ಲೆಲ್ಲ ಪ್ರಕಟ ಆಗುತ್ತೆ. ಏನು ರೀಲ್ಸ್ಗಳು ಮಾಡ್ತು ಅಂದರೆ ಇವರು ಒಂಥರ ಏನೋ ಇವರೇ ದೇವರು ಆಕಾಶದಿಂದ ಇಳಿದು ಬಂದರು. ಹೋಗ್ಲಿ ರೀ, ಏನೋ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡ್ತಾ ಇದ್ದಾರಾ? ಬದಲಾವಣೆ ತರ್ತಾ ಇದ್ದಾರಾ? ಇವರೆಲ್ಲ ಸ್ಪಷ್ಟವಾಗಿ ಕಾನೂನು ನಿಯಮಾವಳಿಗಳನ್ನು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಇವ್ರ ಮೇಲೆ ಯಾವುದೇ ರೀತಿಯ ಕ್ರಮಗಳಾಗ್ತಾ ಇಲ್ಲ. ಇವನ್ನ ಹೀಗೆ ಬಿಟ್ಕೊ ಬಂದರೆ ಮುಂದಿನ ತಲೆಮಾರಿನ ಕತೆ ಏನು ಅನ್ನೋದನ್ನ ಯೋಚನೆ ಮಾಡಿದ್ರೆ ಭಯ ಆಗುತ್ತೆ. ಅಸಹ್ಯ ಅಂದ್ರೆ ಅಸಹ್ಯ, ಆ ಮಟ್ಟಿಗೆ ಭಾಳ ಕೀಳು ಮಟ್ಟದಲ್ಲಿ ಇದು ಮಾಡ್ತಾರೆ. ಅದ್ಯಾರ ಕೆಲವರು ಅವರೇ, ಅವ್ನು ಯಾರೋ ಸುಧಾಕರ್ ಗೌಡ ಅಂತೆ,
ಬರೀ ಕುಡಿಯೋದು ಬಾರ್ಗಳದು ಇದನ್ನೇ ಇದು ಮಾಡ್ತಾರೆ. ಕುಡಿಯೋದಕ್ಕೆ ಅಂದರೆ ಸರ್ಕಾರ ಪರವಾನಗಿ ಕೊಟ್ಟಿದೆ ಸ್ವಾಮಿ. ಅದಕ್ಕೊಂದು ಬಾರು ಅಂತ ಇರುತ್ತೆ, ಅದಕ್ಕೊಂದು ಹೋಟ್ಲು ಅಂತ ಇರುತ್ತೆ. ಹೋಗಿ ಕೂತ್ಕೊಂಡು ಯಾರೋ ಕುಡ್ದು ಹಾಳಾಗಿ ಹೋಗ್ಲಿ, ಅದು ಬೇರೆ ವಿಚಾರ. ನೀವು ಸಾರ್ವಜನಿಕವಾಗಿ ನಾವು ಕುಡಿತಾ ಇದ್ದೀವಿ ಅಂತ ನೋಡಿ, ಕೆಲವರು ಏರೋದು, ಉಚ್ಚ ಒಯ್ಯೋದು, ಮತ್ತು ಬೆಡ್ರೂಮಲ್ಲಿ ಮಲಗೋದು ಇಷ್ಟು ತೋರಿಸ್ತಾರ. ಇನ್ನು ಉಳಿದದೆಲ್ಲ ತೋರಿಸ್ಬಿಟ್ಟಾರೆ. ಇನ್ನು ಕೆಲವರು ಹುಚ್ಚುಚ್ಚಾಗಿ ಆಡ್ತಾರೆ, ನೋಡಬೇಕು. ಮಕ್ಕಳು ಎದುರ್ಕ ಸತ್ತೋಗ್ಬಿಡ್ತಾವ್ರಿ. ಇವತ್ತು ಮನೆಗಳಲ್ಲೂ ಪೋಷಕರು ಒಂದು ಜವಾಬ್ದಾರಿಗಳು ತಗೊಳ್ತಾ ಇಲ್ಲ ಮಕ್ಕಳ ಕೈಗೆ. ಹಿಂದೆಲ್ಲ ಚೆನ್ನಮ್ಮನ ತೋರಿಸಿ ಊಟ ಕೊಡ್ತಾಯಿದ್ರು. ಒಂದು ಯಾವ್ದಾದ್ರು ಒಂದು ಆದಿಲೋಗ ಪ್ರಾಣಿಗಳನ್ನ ಮತ್ತೊಂದು ಏನೋ ಒಂದು ಇದನ್ನು ಮಾಡಿ ನಕ್ಷತ್ರಗಳು ತೋರಿಸಿ, ಸೂರ್ಯನ ತೋರಿಸಿ, ಮರ ಗಿಡಗಳು ತೋರಿಸಿ ಊಟ ಮಾಡಿಸ್ತಾಯಿದ್ರು. ಇವತ್ತು ಮೊಬೈಲ್ ಚುಮುಕ್ತಾರೆ ತಗೊಂಡು, ನೋಡಪ್ಪ ಹಿಂಗದೇ ಕಣಪ್ಪ, ಊಟ ಮಾಡಪ್ಪ, ತಿನ್ನು ಬಂಗಾರ. ಎಲ್ಲಿ ಬಂದು ನಿಂತಿದ್ದಾರೆ? ನಮ್ಮ ನಾಡು ನುಡಿಯ ಸಂಸ್ಕಾರ ಸಂಸ್ಕೃತಿಯಲ್ಲಿ ಇವತ್ತು ಈ ಜನಗಳು ಮಾಡ್ತಿರೋದು ಎಲ್ಲಿ? ಏನು ಕತೆ? ಮುಂದಿನವ್ರ ಕತೆ ಏನು ಮಾಡಬೇಕು? ಹಾಂ, ಈಗಾಗಲೇ ಎಲ್ಲರ ಕೈಲೂ ಸ್ಮಾರ್ಟ್ಫೋನು. ಮೊದಲು ಯಾವಾಗ ಪಾಪ ದೂರದರ್ಶನ ನೋಡ್ಕೊಂಡಿದ್ದಾಗ ಪಾಪ ಜನ ಚೆನ್ನಾಗಿದ್ರು. ಆ ಕೀಪ್ಯಾಡ್ ಮೊಬೈಲ್ ಯೂಸ್ ಮಾಡ್ತಿದ್ದಾಗಲೂ ಚೆನ್ನಾಗಿದ್ದರು. ಎಲ್ಲರ ಕೈಲೂ ಒಂದೊಂದು ಸ್ಮಾರ್ಟ್ ಮೊಬೈಲ್ ಬಂದುಬಿಟ್ಟು ಪ್ರತಿದಿನ 2.5 GB 3 GB ಅನ್ಲಿಮಿಟೆಡ್ ಇಂಟರ್ನೆಟ್ ಸಿಗುತ್ತೆ. ಹೆಂಗಂದ್ರೆ ಯಾಕಂದ್ರೆ ಬೆಳಗಾನ ಅದೇ ಕೆಲಸ. ಪಾಪ ಎತ್ತವ್ರು ನಮ್ಮ ಮಕ್ಕಳು ಏನೋ ಒಂದು ದೊಡ್ಡ ಸಾಧನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರು ತಗೊಂಡ್ಬಿಡ್ತಾರೆ. ಅದರಲ್ಲೂ ಆನ್ಲೈನ್ ಎಕ್ಸಾಮ್ ಅಂತ ಬಂದಮೇಲಂತ ಕರೋನಾ ಟೈಮಲ್ಲಿ ಪೂರ ಕೆಟ್ಟಿ ಕೆರೆ ಆಗ್ಬಿಟ್ರು ಮಕ್ಕಳು. ಕೆಲವ್ರು ಇದ್ದಾರೆ, ಅಬ್ಬಬ್ಬ ಅವ್ನು ಯಾರೋ ಮಂಜಣ್ಣ ಅಂದ್ಬಿಟ್ಟು ದೊಡ್ಡಬಳ್ಳಾಪುರದವನು. ಆಮೇಲೆ ಅವಳು ಯಾರೋ ಗಂಗಿ ಅಂದ್ಬಿಟ್ಟು, ಒಳ್ಳೆ ಟ್ಯಾಲೆಂಟ್ ಇದೆ ಆ ಹೆಣ್ಮಗಳಿಗೆ, ಬಳಸ್ಕೊಳಕ್ಕೆ ಬರ್ತಾರೆ. ಅದರಲ್ಲಿ ನಮ್ಮ ಗಂಡು ಮಕ್ಳು ಅವರಲ್ಲ, ಅಯ್ಯೋ ಅವಳು ಏನಾರ ಒಂಚೂರು ಒಕ್ಕಲು ತೋರಿಸ್ಬಿಟ್ರೆ ಅದಕ್ಕೆ ಕಮೆಂಟು, ಲೈಕು, ಶೇರು. ಅದೇ ಯಾವನೊಬ್ಬ ಕಷ್ಟದಲ್ಲವನೇ, ಯಾವಳೋ ಒಬ್ಳು ಕಷ್ಟದಲ್ಲವಳೆ ಪಾಪ, ಅವ್ರು ಯಾವುದೋ ಒಂದು ಆಪ್ರೇಷನ್ ಮಾಡಿಸ್ಬೇಕು, ಸಹಾಯ ಮಾಡಿ ಅಂದ್ರೆ ಮಾಡಲ್ಲ ಇವರು. ಏನು ಅವ್ರಿಗೆ ದೇವಲೋಕದ ಅಪ್ಸರ ರೀತಿ ಇವರೇ ಬಿಂಬಿಸಿ ಹಾಳು ಮಾಡಿ ಇಟ್ಬಿಡ್ತಾರೆ. ಎಷ್ಟು ಸಮಸ್ಯೆ ಇಲ್ಲ ನಮ್ಮ ದೇಶದಲ್ಲಿ, ನಮ್ಮ ನಾಡಲ್ಲಿ. ತೋರಿಸ್ರಿ ಅಂಥವೆಲ್ಲನೂ. ಅವೆಲ್ಲನೂ ಮಾಡಿ ಏನೂ ಮಾಡಲ್ಲ. ಇವುಗಳನ್ನ ಸುಮ್ಮನೆ ಅದೇನೋ ಹೇಳ್ತಾರಲ್ಲ, ಕೆಲಸ ಇಲ್ದರು ಅದೇನೋ ಮಾಡ್ತಾಯಿದ್ದಂತ ಆ ಕೆಲಸ ಮಾಡ್ಕೊಂಡು ಕೂತಿದ್ದೀರ. ಮೊದಲು ಮನುಷ್ಯ ಸಾಮಾನ್ಯ ಪ್ರಜ್ಞೆನದನ್ನ ಬೆಳೆಸ್ಕೋಬೇಕು. ದಯವಿಟ್ಟು ಯೋಚನೆ ಮಾಡಿ. ಹಿಂದೆ ನಿಜಕ್ಕೂ ನಾವು ಪ್ರಾರಂಭದಲ್ಲಿ ಸಾಮಾಜಿಕ ಜಾಲತಾಣಕ್ಕೆ ಇಳಿದಾಗ ಒಂದು ಎಂಥ ಒಂದು ಸ್ನೇಹ ಸಂಬಂಧಗಳಿದ್ದು ಅಂದರೆ ಭಾಳ ತುಂಬ ಅತ್ಯದ್ಭುತವಾಗಿತ್ತು. ಒಂದು ಉತ್ತಮವಾದ ಸಂಬಂಧಗಳಿದ್ದು. ಅವರು ನಮ್ಗೆ ಅಪರಿಚಿತರಾದರೂ ಕೂಡ ಈ ಒಂದು ಸಾಮಾಜಿಕ ಜಾಲತಾಣದ ಮೂಲಕ ಪರಿಚಯ ಆದಂಥವ್ರು ಇವತ್ತು ನಮ್ಮ ಜೊತೆ ಇದ್ದಾರೆ. ಪ್ರಾಣ ಕೊಡ್ತೀನಿ ಅನ್ನೋ ಅಂಥವ್ರು ಇದ್ದಾರೆ. ಒಳ್ಳೆ ಹೆಣ್ಮಕ್ಳಿದ್ದಾರೆ, ಒಳ್ಳೆ ಗಂಡು ಮಕ್ಕಳಿದ್ದಾರೆ, ಹಿರಿಯೋರಿದ್ದಾರೆ, ಕಿರಿಯೋರಿದ್ದಾರೆ, ಆ ಥರ ಶಿಕ್ಷಕರು ಹೊಂದಿದ್ರು, ಅವರೇ ಸಿನಿಮಾ ನಟರುಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ. ಯಾರು ಅಯ್ಯಪ್ಪ ಇವತ್ತು ನೋಡಿಬಿಟ್ರೆ ನೋಡಿದ್ರೆ ನೆಣಕ್ಕೆ ಸತ್ತೋಗ್ಬಿಡ್ಬೇಕು. ಕೆಲವರು ಪಾಪ ಇವತ್ತಿಗೂ ಒಳ್ಳೆಯವರಿದ್ದಾರೆ, ಅಲ್ಲಿ ಕಮೆಂಟ್ ಹಾಕ್ತಾರೆ, ಹಿಂಗೆಲ್ಲ ಮಾಡಬಾರ್ದ್ರಿ, ಈ ಥರ ಎಲ್ಲ ಮಾಡಬಾರ್ದು ಕಣಮ್ಮ ಅಂತಾರೆ. ಅವೆಲ್ಲ ಅದೇನೋ ಹೇಳ್ತಾರಲ್ಲ, 100 ಜನ ಕಳ್ಳರ ನಡುವೆ ಒಬ್ಬ ಬೆಳ್ಳ ನಿರರ್ಥಕ, ಪ್ರಯೋಜನ ಇಲ್ಲ, ವ್ಯರ್ಥ ಅಂತ. ಅದನ್ನು ಅದೇನೋ ನರಿಯ ಕೂಗು ಗಿರಿಯ ಮುಟ್ಟೀತೆ ಅಂತಾರಲ್ಲ, ಆ ರೇಂಜಲ್ಲಿ ಪಾಪ ಅವನ್ನ ಕಮೆಂಟ್ಗಳನ್ನ ಯಾರು ಓದೋರು ಇರೋದಿಲ್ಲ, ಲೈಕ್ ಮಾಡೋರು ಇರೋದಿಲ್ಲ, ಅದನ್ನು ಶೇರ್ ಮಾಡೋರು ಇರೋಲ್ಲ. ಈ ರೀತಿ ಆಗ್ಬಿಟ್ರೆ ಏನು ಮಾಡಬೇಕು? ದಯವಿಟ್ಟು ನಾನು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಮತ್ತು ಪೊಲೀಸ್ ಇಲಾಖೆಯ ಎಲ್ಲ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ನಾನು ಮತ್ತು ಇಲಾಖೆಯ ಹಿರಿಯ ಅಧಿಕಾರಿಗಳಲ್ಲಿ ನಾನು ವಿನಮ್ರತೆಯಿಂದ ಕೇಳ್ಕೊಳ್ತಾ ಇದ್ದೀನಿ. ಇಂಥ ವಿಚಾರದಲ್ಲಿ ಯಾರು ಈ ಥರ ಸಮಾಜಕ್ಕೆ ಕೆಟ್ಟ ಸಂದೇಶಗಳನ್ನು ಕಳಿಸ್ತವ್ರೆ, ಸಂಸ್ಕಾರ ಸಂಸ್ಕೃತಿಯನ್ನು ಹಾಳು ಮಾಡಿ ಕೊಡ್ತಾ ಇದ್ದಾರೆ, ದಯಮಾಡಿ ಸ್ವಯಂ ದೂರನ್ನು ದಾಖಲಿಸ್ಕೊಂಡು ಒಂದಷ್ಟು ಜನಕ್ಕೆ ಜೈಲು ಕಳಿಸಿ, ಹೋಗಿ ಮುದ್ದೆ ಮುರಿಲಿಯಲ್ಲಿ ಕಂಬಿ ಎಣಿಸ್ಕೊಂಡು. ಆಗ 4 ಜನಕ್ಕೆ ಬಿದ್ದರೆ ಬಿಸಿ ಏಟು, ಆಗ ಉಳಿದವರು ಪಾಠ ಕಲ್ತ್ಕೊಳ್ತಾರೆ.
ಮುಂದಿನ ಮಕ್ಕಳು ಭವಿಷ್ಯ ಏನ್ರಿ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತಾರೆ. ಈ ಥರ ಆಗ್ಬಿಟ್ರೆ ಆ ಮಕ್ಕಳು ಗತಿ ಏನು? ಯಾಕೆಂದರೆ ನಿಮ್ಮ ಮನೇಲೂ ಮಕ್ಕಳು ಇರ್ತಾರೆ, ನಮ್ಮ ಮನೇಲೂ ಮಕ್ಕಳು ಇರ್ತಾರೆ, ನಮ್ಮ ನೆರೆಹೊರೆಯವರು ಪಾಪ ಆ ಮಕ್ಕಳು ಕೂಡ ಅವರ ಒಂದು ಭವಿಷ್ಯ ಕೂಡ ಚೆನ್ನಾಗಿರಬೇಕು. ಅದು ಬಿಟ್ಟು ಈ ಥರ ಎಲ್ಲ ಪ್ರತಿದಿನ ನೀವು ತೆಗೀರಿ, ಬರೀ ಇವ್ರದೇಗಳು ಅದೇನಪ್ಪ, ಅದೇನು ಒಟ್ಟಿಗೆ ಅದೇನು ತಿಂತಾರೋ ಏನೋ, ಅವ್ರಿಗೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ನಿಂತಿದ್ದಾರೋ ಏನಂತ ಒಂದು ಗೊತ್ತಾಗಲ್ಲ. ಇನ್ನು ಆ ಹೆಣ್ಮಕ್ಳನ್ನ ಕಟ್ಕೊಂಡಿರ್ತಾರಲ್ಲ ಅವ್ರ ಮನೇಲಿ ಪುಣ್ಯಾತ್ಮ, ಅವನೇನೋ ಕೈಗೇನೋ ಕಡ್ಗ ಗಿಡ್ಗ ತೊಟ್ಕೊಬಿಟ್ಟವನೇನೋ ಗೊತ್ತಿಲ್ಲ, ಬಿಟ್ಬಿಟ್ಟಿರ್ತಾರೆ. ಜೊತೆಗೆ ಅವರು ನಿಂತ್ಕೊಂಡು ಸಪೋರ್ಟ್ ಬೇರೆ ಹಂಗೆ ಹಿಂಗೆ ಅಂತ. ಇನ್ನು ಕೆಲವರು ಅವಳು ಯಾರೋ ಸ್ವಾತಿ ಗೌಡ ಅಂತ ಹಾಕೊಂಡವಳೆ, ಅವ್ರ ಅತ್ತೆ ಅಂತೆ, ಅವ್ರ ಮಾವ ಅಂತೆ, ಗಂಡನಾದಿಯಾಗಿ ಕುಡಿಯೋದು, ಬರೀ ಕುಡಿಯೋದೇ ತೋರಿಸ್ತಾರೆ. ಒಂದು IB ಬಾಟ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಏನು ಆ ಎಂಟಿ ಗಂಡನ ಕೆನ್ನೆ ಕಿವಿಯೋದು, ಅವನು ಎಂಟಿ ರೇಗಿಸೋದು, ಈ ಥರ ಹಿಂಗೆ ಸುಮಾರು ಇದ್ದಾರೆ. ರೀಲರ್ಸ್ಗಳು ಎಷ್ಟು ಚೆನ್ನಾಗಿದ್ದಾರೆ ಅಂದರೆ, ಈ ರೀಲ್ಸ್ ಮಾಡೋ ಹುಚ್ಚಿನ ಬರದಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದ್ದಾರೆ, ಶಾಂತಿಯನ್ನು ಕರಡ್ತಾ ಇದ್ದಾರೆ, ಕಾನೂನು ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡ್ತಾರೆ. ಇನ್ನು ಕೆಲವರು ಹೇಳ್ತಾರೆ, ಅದೇ ಸಿನಿಮಾದಲ್ಲಿ ಮಾತ್ರ ಎಲ್ಲ ಬಿಚ್ಚಿ ತೋರಿಸ್ಬಿಡ್ತಾರೆ, ನೀವು ನೋಡ್ಬಿಡ್ತೀರಿ, ಹಾಗೆ ಹೀಗೆ ನಾವು ಮಾಡೋದು ತಪ್ಪ ಅಂತ. ಸಿನಿಮಾ ಬೇರೆ, ನಿಜ ಜೀವನ ಬೇರೆ. ನೀವು ಹೋಗಿ ಸಿನಿಮಾದಲ್ಲಿ ನಟನೆ ಮಾಡಿ, ಆಯಿತಾ? ಹಾಗಂತ ಹೋದರೆ ನಿಮ್ಮಲ್ಲಿ ಇದೇ ಬೇಕಾದಷ್ಟು ಇದ್ದಾರೆ ಒಳ್ಳೊಳ್ಳೆ ನಟರು, ಆ ಥರ ನೀವು ಬೆಳೀರಿ. ಅದು ಬಿಟ್ಟು ಈ ಥರ ಅಸಹ್ಯವಾಗಿ ಬಟ್ಟೆ ಬಿಚ್ಕೊಂಡು ಬೆತ್ತಲೆಯಾಗಿ ತೋರಿಸ್ಕೊಂಡು ಏನ್ರಿ ಸಮಾಜಕ್ಕೆ ಏನು ಸಂದೇಶ ಕೊಟ್ಟಿದ್ದೀರಿ? ದಯಮಾಡಿ ಮಾನ್ಯ ಸರ್ಕಾರದ ಏನು ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಮತ್ತು ಆಯಾ ಜಿಲ್ಲೆಯ ಹಿರಿಯ ಅಧಿಕಾರಿಗಳಲ್ಲಿ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ದಯಮಾಡಿ ಇಂಥವ್ರನ್ನ ಎಡೆಮುರಿ ಕಟ್ಟಿ ಇಂಥ ಕೆಟ್ಟ ಸಂದೇಶಗಳನ್ನ ಸಮಾಜಕ್ಕೆ ನೀಡುವಂಥವ್ರನ್ನ ಬಲಿ ಹಾಕಿ ಅಟ್ಲೀಸ್ಟ್ ಮುಂದೆ ಬಾಳಿ ಬದುಕಬೇಕಾದಂಥ ಆ ಪುಟ್ಟ ಕಂದಮ್ಮಗಳ ಭವಿಷ್ಯವಾದರೂ ಉಜ್ವಲ ಆಗಲಿ. ಇದು ನಿರಂತರವಾಗಿ ಇದೇ ರೀತಿ ಹೋಯ್ತು ಅಂದರೆ ಮುಂದೆ ಇದು ಯಾವ ರೀತಿ ಆಗುತ್ತೋ ಏನು, ಅಬ್ಬಬ್ಬಾ, ಅವರ ಹುಚ್ಚು, ಆ ಮಾತುಗಳು, ಅವರ ನಡೆಗಳು, ಅವರ ಗುಣಗಳು, ಅವ್ರ ಸಮಾಜಕ್ಕೆ ಕೊಡ್ತಿರೋಂಥ ಸಂದೇಶಗಳು ಹೇಳ್ತಿರೋದು ಕನ್ನಡ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕು, ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕು ಇವ್ರನ್ನ ಹೆಸರುಗಳನ್ನ. ಆ ಮಟ್ಟದಲ್ಲಿ ಮಾಡ್ತಾಯಿದ್ದಾರೆ. ದಯವಿಟ್ಟು ಈಗ ಯಾರೋ ದೂರು ಕೊಟ್ಟಾಗಲೇ ನೀವು ಕ್ರಮವನ್ನು ಜರುಗಿಸ್ಬೇಕು ಅನ್ನುವಂಥದ್ದ ಸೈಡ್ಗಿಟ್ಟು ದಯಮಾಡಿ ನೀವೇ ಒಂದು ಸ್ವಯಂ ದೂರನ್ನು ದಾಖಲಿಸ್ಕೊಂಡು ಇಂಥವ್ರ ವಿರುದ್ಧ ಕಠಿಣ ಕ್ರಮವನ್ನು ಜರುಗಿಸಿ ಇಂಥವೆಲ್ಲ ಕೆಟ್ಟ ಸಂದೇಶ ನೀಡುವಂಥ ಒಂದು ಇದು ಕೆಟ್ಟ ಅಭ್ಯಾಸಗಳು ಇಂದಿಗೆ ಕೊನೆಯಾಗಲಿ. ಯಾಕೆಂದರೆ ಒಳ್ಳೆಯ ರೀತಿಯಲ್ಲಿ ರೀಲ್ಸ್ ಮಾಡಿ ಸಮಾಜಕ್ಕೆ ಉತ್ತಮ ಸಂದೇಶ ಕೊಡುವಂಥ ಒಂದು ಕೆಲವು ಗುಂಪುಗಳಿದೆ, ಇಲ್ಲ ನಾನು ಹೇಳಲ್ಲ. ಸಾಮಾಜಿಕ ಜಾಲತಾಣ ಮನಸ್ಸು ಮಾಡಿದ್ರೆ ಭಾಳ ಅತ್ಯದ್ಭುತವಾಗಿ ಅದನ್ನು ಒಂದು ಉತ್ತಮವಾದ ರೀತಿಯಲ್ಲಿ ನಮ್ಮ ಭವಿಷ್ಯಕ್ಕೆ ಅಡಿಗಲ್ಲಾಗಿ ಬಳಸ್ಕೊಂಡು ನಾವು ಭದ್ರವಾದ ಬುನಾದಿ ಹಾಕೊಂಡು ನಾವು ಬೆಳಿಬೋದು ಭವಿಷ್ಯದಲ್ಲಿ. ಅಂಥ ಒಂದು ಅವಕಾಶ ಇದೆ. ಸ್ನೇಹ ಸಂಪಾದನೆ ಮಾಡಿ ಮಾನವೀಯ ಮೌಲ್ಯಗಳನ್ನು ನಾವು ಸಂಪಾದನೆ ಮಾಡ್ಬೋದು, ಬೆಳೆಸ್ಕೋಬೋದು, ಇನ್ನೊಬ್ರಿಗೂ ನಾವು ತಿಳಿಸ್ಕೊಡ್ಬೋದು. ಅದನ್ನೆಲ್ಲ ಬಿಟ್ಟು ಈ ರೀತಿ ಹುಚ್ಚುಚ್ಚಾಗಾಡಿದ್ರೆ ನಿಮ್ಮನ್ನು ನಿಮಗೆ ನೀವೇ ಹೀರೋ ಅಂದ್ಕೊಂಡಿರ್ಬೋದು, ಆದರೆ ನಿಮ್ಮನ್ನು ನೋಡ್ತಿರುವಂಥ ವರ್ಗ ಆ ಕಮೆಂಟ್ ಬಾಕ್ಸಲ್ಲಿ ನೀವು ಒಮ್ಮೆ ನೋಡಿ ಎಷ್ಟೆಷ್ಟು ಕೆಟ್ಟದಾಗಿ ಉಳಿದಿರ್ತಾರೆ. ನಿಮಗೆ ಯಾರೋ ಒಬ್ಬರು ಇಬ್ಬರು ಒಂದು 10 ಜನ 100 ಜನ ನಿಮಗೆ ಲೈಕ್ ಮಾಡ್ಬೋದು, ಕಮೆಂಟ್ ಮಾಡ್ಬೋದು ಒಳ್ಳೆ ರೀತಿಲಿ. ಆದರೆ ಬಂದಿರುವಂಥ 1000 ಕಮೆಂಟ್ಗಳಲ್ಲಿ 900 ಕಮೆಂಟು ನಿಮ್ಮ ವಿರುದ್ಧವಾಗಿರ್ತವೆ. ಹಣ ಮುಖ್ಯ ಒಂದೇ ಅಲ್ಲ, ಮಾನ ಮರ್ಯಾದೆ, ಜವಾಬ್ದಾರಿ, ಆದರ್ಶಗಳು, ಮೌಲ್ಯಗಳು ಇವು ಸಮಾಜದಲ್ಲಿ ಭಾಳ ಅವಶ್ಯಕವಾಗಿ ಬೇಕಾಗಿರ್ತವೆ. ಮುಂದೆ ಒಬ್ಬ ವ್ಯಕ್ತಿ ಒಳ್ಳೆಯದಕ್ಕಿಂತ ಹೆಚ್ಚಾಗಿ ಗುರುತಿಸೋದಕ್ಕಿಂತ ಹೆಚ್ಚಾಗಿ ಹಿಂದಿನಿಂದನೂ ಕೂಡ ಇವನು ಭಾಳ ಒಳ್ಳೆಯ ವ್ಯಕ್ತಿ, ಪರವಾಗಿಲ್ಲ ಅನ್ನುವಂಥ ರೀತಿಯಲ್ಲಾರು ಬದುಕಿ 4 ಜನಕ್ಕೆ ಆದರ್ಶವಾಗಿ ಬದುಕಿ.
ಕೊನೆ ಪಕ್ಷ ನಿಮ್ಮಲ್ಲಿ ಒಂದು ಆತ್ಮಗೌರವ ಮನಸಾಕ್ಷಿ ಅಂತಿರುತ್ತೆ. ಅದಕ್ಕಾರು ಎದ್ರೆ ಮರ್ಯಾದೆಯಾಗಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಕೆಲಸ ಮಾಡಿ. ಇಲ್ವಾ, ದಯವಿಟ್ಟು ಸೈಡ್ ಕೊಟ್ಟಬಿಡಿ. ಮುಂದಿನ ಪೀಳಿಗೆ ಆದರೂ ತಿಳಿದವ್ರ ಹತ್ರ ಕೇಳಿಕೊಂಡು ಒಳ್ಳೆಯ ವಿಚಾರ, ಆಚಾರ, ಗುಣಗಳನ್ನ, ಸಂಸ್ಕಾರ, ಸಂಸ್ಕೃತಿಗಳನ್ನ ಬೆಳೆಸ್ಕೊಂಡು ತಾಯಿ ತಂದೆಗೆ ಉತ್ತಮ ಮಕ್ಕಳಾಗಿ, ದೇಶಕ್ಕೆ ಒಳ್ಳೆಯ ಪ್ರಜೆಗಳಾಗಿ, ಸಮಾಜಕ್ಕೆ, ಕಾನೂನಿಗೆ ಬೆಲೆ ಕೊಡುವಂಥ ಪ್ರಜೆಗಳಾಗಿ ಬದುಕಲಿ. ಭಗವಂತ ಒಳ್ಳೆಯದು ಮಾಡಿ.